ಭಾರತ ದೇಶದಲ್ಲಿ ಅತ್ಯಂತ ವಿರಳವಾದ ಪ್ರಕರಣಗಳಿಗೆ ಮಾತ್ರ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. 2025 ಜನವರಿ 20ರಂದು ಕೇರಳದ ಒಂದು ನ್ಯಾಯಾಲಯವು ಗ್ರೀಷ್ಮಾ ಶ್ರೀಕುಟ್ಟಿ ಎಂಬ ಈ ಒಂದು ಹೆಣ್ಣಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತಾರೆ. ಕೇರಳದಲ್ಲಿಯೇ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲ್ಪಟ್ಟ ಎರಡನೇ ಹೆಣ್ಣು ಈಕೆ ಆಗಿರ್ತಾಳೆ. ಹಾಗಿದ್ರೆ ಈ ಗ್ರೀಷ್ಮಾ ಯಾರು? ಯಾಕಾಗಿ ಈಕೆಗೆ ಮರಣದಂಡನೆ ಶಿಕ್ಷೆಯನ್ನು ನೀಡಲಾಗುತ್ತದೆ? ಬನ್ನಿ ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಡ್ತಾ ಹೋಗ್ತೀನಿ. ನಮಸ್ಕಾರ ಎಲ್ರಿಗೂ, ನಾನು ರಿಷಾದ್. ದ ಬ್ರಿಲಿಯಂಟ್ ಅಂಡ್ ಬ್ರೂಟಲ್ ಮರ್ಡರ್ ಅಂತಾನೆ ಈ ಒಂದು ಕೇಸ್ನ ಕರೀಬಹುದು. ಈತನ ಹೆಸರು ಶಾರೂನ್ ರಾಜ್, ಈಕೆ ಗ್ರೀಷ್ಮಾ. ಕೇರಳದ ಬಾರ್ಡರ್ ನಿಂದ ಹೊರಗಡೆ ಇರುವಂತಹ ಕಾಲೇಜಿನಲ್ಲಿ, ಅಕ್ಕಪಕ್ಕ ಇರೋ ಕಾಲೇಜಿನಲ್ಲಿ ಇವರಿಬ್ರು ಓದ್ತಾ ಇರ್ತಾರೆ. ಒಂದೇ ಬಸ್ ನಲ್ಲಿ ದಿನ ಪ್ರಯಾಣ ಮಾಡ್ತಾ ಇರ್ತಾರೆ. ಇವರಿಬ್ರು ಮಧ್ಯೆ ಗೆಳೆತನ ಬೆಳೆಯುತ್ತೆ. ಗೆಳೆತನ ತದನಂತರ ಪ್ರೀತಿಗೆ ತಿರುಗುತ್ತೆ. ಎಲ್ಲಾ ಪ್ರೇಮಿಗಳ ತರನೇ ಹೊರಗಡೆ ಎಲ್ಲಾ ಸುತ್ತಾ ಇರ್ತಾರೆ. ಫೋನ್ ನಲ್ಲಿ ನಿರಂತರವಾದ ಮಾತುಕತೆಗಳು ನಡೆಯುತ್ತೆ. ಕೆಲವೇ ಸಮಯಗಳಲ್ಲಿ ಈ ಶಾರೂನ್ ರಾಜ್ ಗ್ರೀಷ್ಮಾಳನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಕೊಂಡ್ಬಿಡ್ತಾನೆ. ಶಾರೂನ್ನ ಮನೆಯಲ್ಲಿ ಕೂಡ ವಿಷಯ ಗೊತ್ತಾಗುತ್ತೆ. ಯಾವುದೇ ಅಭ್ಯಂತರಗಳಿರುವುದಿಲ್ಲ. ಗ್ರೀಷ್ಮಾಳ ಮನೆಯಲ್ಲಿ ವಿಷಯ ಗೊತ್ತಾಗುತ್ತೆ. ಬೇರೆ ಧರ್ಮದ ಅನ್ನೋ ಕಾರಣಕ್ಕೆ ಅಡ್ಡಿಪಡಿಸ್ತಾರೆ. ಆದ್ರೂ ಕೂಡ ಇವರಿಬ್ಬರ ಪ್ರೀತಿ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ. ದಿನ ಕಳೀತಾ ಹೋದಂತೆ ಈ ಶಾರೂನ್ ಜೊತೆಗಿನ ಗ್ರೀಷ್ಮಾಳ ಒಡನಾಟದಲ್ಲಿ ತುಂಬಾ ವ್ಯತ್ಯಾಸಗಳು ಕಂಡು ಬರ್ಲಿಕ್ಕೆ ಶುರುವಾಗ್ತದೆ. ಈ ಪ್ರೀತಿ ಎಲ್ಲ ಸಾಕು, ಎಲ್ಲ ನಮಗೆ ನಿಲ್ಲಿಸುವ ಅಂತ ಗ್ರೀಷ್ಮಾ ಶಾರೂನ್ ಬಳಿ ಹೇಳಿಕೊಡ್ತಾಳೆ. ಆದ್ರೆ ಶಾರೂನ್ ಮಾತ್ರ ತನ್ನ ಪ್ರೀತಿಯನ್ನು, ಅಂದ್ರೆ ಗ್ರೀಷ್ಮಾಳನ್ನು ಬಿಟ್ಟುಕೊಡಲು ಕಿಂಚಿತ್ತೂ ರೆಡಿ ಇರಲಿಲ್ಲ. ಹೀಗಿರಬೇಕಾದ್ರೆ ಶಾರೂನ್ಗೆ ಗೊತ್ತಿಲ್ಲದೆ 2022 ಮಾರ್ಚ್ 4ನೇ ತಾರೀಕಿನಂದು ಒಬ್ಬ ಯೋಧನ ಜೊತೆ ಗ್ರೀಷ್ಮಾಳ ಎಂಗೇಜ್ಮೆಂಟ್ ನಡೆಯುತ್ತೆ. ಈ ವಿಷಯ ಶಾರೂನ್ಗೆ ಗೊತ್ತಾಗಿ ಶಾರೂನ್ ಮತ್ತು ಗ್ರೀಷ್ಮಾಳ ನಡುವೆ ತುಂಬಾ ಜಗಳ ಆಡ್ತದೆ. ತುಂಬಾ ಜಗಳ ಆಡಿ ಇವರಿಬ್ರು ಮಾತು ಕೂಡ ಬಿಡ್ತಾರೆ. ಆದ್ರೆ ಈ ಕೋಪ ಬಹಳ ದಿನ ಮುಂದೆ ಹೋಗ್ಲಿಲ್ಲ. 2022 ಮೇ ತಿಂಗಳಲ್ಲಿ ಇವರು ಮತ್ತೆ ಪುನಃ ಒಂದಾಗ್ತಾರೆ. ಶಾರೂನ್ನ ಮನೆಯಲ್ಲಿ ಯಾರು ಇಲ್ಲದೆ ಇರುವ ಸಮಯದಲ್ಲಿ ಶಾರೂನ್ ಗ್ರೀಷ್ಮಾಳ ಕುತ್ತಿಗೆಗೆ ತಾಳಿ ಕೂಡ ಕಟ್ತಾನೆ. ತನ್ನ ಪ್ರೀತಿಸಿದ ಹುಡುಗಿ ಜೊತೆ ಬದುಕಿ ಬಾಳುವ ಆನಂದದಲ್ಲಿರುವ ಶಾರೂನ್ಗೆ ಗೊತ್ತಿರಲಿಲ್ಲ ತನ್ನ ಸಾವಿಗೆ ತಾನು ಪ್ರೀತಿಸಿದ ಹುಡುಗಿಯ ಕಾರಣ ಆಗ್ತಾಳೆ ಅಂತ. ಆದ್ರೆ ಈ ಗ್ರೀಷ್ಮಾ ಬೇರೆನೆ ಪ್ಲಾನ್ ಮಾಡಿಕೊಂಡು ಶಾರೂನ್ ಜೊತೆ ಮತ್ತೆ ಒಂದಾಗಿದ್ಲು. ಬರೋಬ್ಬರಿ 5 ಬಾರಿ ಆಗಿರ್ತದೆ ಗ್ರೀಷ್ಮಾ ಶಾರೂನನ್ನ ಕೊಲೆ ಮಾಡಲು ಪ್ರಯತ್ನ ಪಟ್ಟಿತು. ಕೊನೆಗೆ ಆ ಪ್ರಯತ್ನದಲ್ಲಿ ಗ್ರೀಷ್ಮಾ ಸಫಲತೆ ಕೂಡ ಕಾಣ್ತಾಳೆ. ಕೇವಲ 22 ವರ್ಷದ ಗ್ರೀಷ್ಮಾ ಯೂನಿವರ್ಸಿಟಿ ಟಾಪರ್, ಪಠ್ಯೇತರ ಚಟುವಟಿಕೆಗಳಲ್ಲೂ ಇವಳೇ ಮುಂದು. ಇಂತಹ ಒಂದು ಹುಡುಗಿ ಕ್ರೈಮ್ ಥ್ರಿಲ್ಲರ್ ಮೂವಿಗಳನ್ನು ಕೂಡ ಸೋಲಿಸುವ ರೀತಿಯಲ್ಲಿ ಒಂದು ಪ್ಲಾನ್ ಮಾಡಿ ಶಾರೂನ್ನ ಮರ್ಡರ್ ಮಾಡ್ತಾಳೆ. 2022 ಅಕ್ಟೋಬರ್ 22ನೇ ತಾರೀಕಿನಂದು ಶಾರೂನ್ ರಾಜ್ ಎಂಬ ಯುವಕ ಸಂಶಯಾಸ್ಪದ ರೀತಿಯಲ್ಲಿ ಸಾವನ್ನಪ್ತಾನೆ. ಜ್ಯೂಸ್ ಕುಡಿದ ಅನ್ನೋ ಕಾರಣಕ್ಕೆ ಅಸ್ವಸ್ಥನಾಗಿ ಕೇರಳದ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಶಾರೂನ್ ಅಲ್ಲೇ ಮರಣ ಹೊಂದ್ತಾನೆ. ಶಾರೂನ್ನ ಮರಣದ ಕುರಿತು ಅವನ ಕುಟುಂಬದವರಿಗೆ ತುಂಬಾ ಸಂಶಯಗಳಿರ್ತದೆ. ಇವರ ಈ ಸಂಶಯಗಳು ಸೀದಾ ಬಂದು ನಿಂತಿದ್ದು ಈ ಗ್ರೀಷ್ಮಾಳ ಎದುರಿಗೆ. ಕಾರಣ ಶಾರೂನ್ ರಾಜ್ ಕೊನೆಯದಾಗಿ ಭೇಟಿ ನೀಡಿದ್ದು ಗ್ರೀಷ್ಮಾಳ ಮನೆಗೆ ಆಗಿರ್ತದೆ. ಈ ಕುರಿತು ಗ್ರೀಷ್ಮಾಳನ್ನ ಕೇಳಿದಾಗ ಇವಳ ಉತ್ತರಗಳಿಂದ ಇನ್ನೂ ಕೂಡ ಇವರ ಸಂಶಯ ಹೆಚ್ಚಾಗಿ ಇವರು ಸೀದಾ ಪೊಲೀಸ್ ಮೊರೆ ಹೋಗ್ತಾರೆ. ಯಾವಾಗ ಈ ಕೇಸ್ಗೆ ಪೊಲೀಸ್ ಎಂಟರ್ ಆಗ್ತಾರೋ ಆವಾಗ ಈ ಪ್ರಕರಣದ ಸತ್ಯಾಂಶಗಳು ಒಂದೊಂದಾಗಿ ಬಯಲಾಗ್ತಾ ಹೋಗ್ತದೆ. ಪೊಲೀಸರು ಈ ಗ್ರೀಷ್ಮಾಳನ್ನ ವಿಚಾರಣೆಗೆ ಕರೀತಾರೆ. ಗ್ರೀಷ್ಮಾ ತುಂಬಾ ಕಣ್ಣೀರಿಟ್ಟು ಹೇಳ್ತಾಳೆ, ಆಣೆ ಇಟ್ಟು ಹೇಳ್ತಾಳೆ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಆದ್ರೆ ಈ ಪೊಲೀಸರ ನಿರಂತರ ವಿಚಾರಣೆಯನ್ನು ಎದುರಿಸಿ ನಿಲ್ಲಲು ಗ್ರೀಷ್ಮಾಳಿಗೆ ತುಂಬಾ ಹೊತ್ತು ಸಾಧ್ಯವಾಗಲಿಲ್ಲ. ಕೊನೆಗೂ ಈ ಗ್ರೀಷ್ಮಾ ಕನ್ಫೆನ್ಸ್ ಮಾಡ್ತಾಳೆ, ಹೌದು ನಾನೇ ಕೊಂದಿದ್ದು ಅಂತ ಈ ಗ್ರೀಷ್ಮಾ ಒಪ್ಕೊಳ್ತಾಳೆ. ಈ ಶಾರೂನನ್ನ ಗ್ರೀಷ್ಮಾ ಹೇಗೆ ಕೊಂದಳು ಅಂತ ಕೇಳಿದ್ರೆ ನಿಜವಾಗ್ಲೂ ಬೆಚ್ಚಿ ಬೀಳೋದಂತೂ ಖಂಡಿತ. ಮೊದಲೇ ಹೇಳಿದ್ನಲ್ಲ, ಒಂದು ಯೋಧನ ಜೊತೆ ಗ್ರೀಷ್ಮಾಳ ಎಂಗೇಜ್ಮೆಂಟ್ ಆಗಿರ್ತದೆ ಅಂತ. ಯೋಧನ ಜೊತೆಗಿನ ವಿವಾಹ ಹತ್ರ ಬರ್ತಿದ್ದಂಗೆ ಶಾರೂನ್ನ ದೂರ ಮಾಡಿಕೊಳ್ಳಲು ಗ್ರೀಷ್ಮಾ ತುಂಬಾ ಟ್ರೈ ಮಾಡ್ತಾಳೆ. ಆದ್ರೆ ಶಾರೂನ್ ತನ್ನ ಪ್ರೀತಿಯಿಂದ ಒಂದಿಷ್ಟು ಕೂಡ ಹಿಂದೆ ಸರಿಯಲು ರೆಡಿ ಇರೋದಿಲ್ಲ. ಅದಲ್ಲದೆ ಶಾರೂನ್ ಮತ್ತು ಗ್ರೀಷ್ಮಾ ಇರುವ ಖಾಸಗಿ ಫೋಟೋಗಳು ಸಹ ಶಾರೂನ್ ಮೊಬೈಲ್ ಅಲ್ಲಿ ಇರ್ತದೆ. ಹೇಗಾದ್ರೂ ಮಾಡಿ ಇವನ್ನ ನನ್ನ ಲೈಫ್ ಇಂದ ದೂರ ಮಾಡ್ಕೊಳ್ಳೇಬೇಕು ಅಂತ ಗ್ರೀಷ್ಮಾ ತುಂಬಾ ಸರಬದ್ಧವಾದ ಒಂದು ಪ್ಲಾನ್ ಅನ್ನ ರೂಪಿಸ್ತಾಳೆ. ಪ್ಯಾರಾಸಿಟಮಲ್ ಮತ್ತು ಡೋಲಾ ಮಾತ್ರೆಗಳ ಅತಿಯಾದ ಬಳಕೆಯು ಮನುಷ್ಯನ ಶರೀರಕ್ಕೆ ಉಂಟು ಮಾಡುವ ಹಾನಿಗಳ ಕುರಿತು ಗೂಗಲ್ ನಲ್ಲಿ ಅರಿತ ಗ್ರೀಷ್ಮಾ 2 ಜ್ಯೂಸ್ ಅನ್ನು ಖರೀದಿ ಮಾಡಿ ಒಂದು ಜ್ಯೂಸ್ಗೆ ಬರೋಬ್ಬರಿ 50ರಷ್ಟು ಪ್ಯಾರಾಸಿಟಮಲ್ ಮಾತ್ರೆಗಳನ್ನು ಹಾಕಿ ಈ ಜ್ಯೂಸ್ ಚಾಲೆಂಜ್ ಅನ್ನೋ ರೀತಿಯಲ್ಲಿ ಶಾರೂನ್ಗೆ ಕುಡಿಯಲು ಕೊಡ್ತಾಳೆ. ಆದ್ರೆ ಜ್ಯೂಸ್ ಕುಡಿಯುವಾಗ ಕಹಿ ಅನುಭವ ಆದ ಶಾರೂನ್ ಈ ಜ್ಯೂಸ್ ಅನ್ನು ಕುಡಿಯದೆ ಉಗಿದು ಬಿಡ್ತಾನೆ. ಇದರೊಂದಿಗೆ ಗ್ರೀಷ್ಮಾಳ ಮೊದಲನೇ ಪ್ಲಾನ್ ವಿಫಲ ಆಗ್ತದೆ. ಆದ್ರೆ ಈ ಗ್ರೀಷ್ಮಾ ಇದರಿಂದ ಹಿಂದೆ ಸರಿಯಲು ಕಿಂಚಿತ್ತೂ ರೆಡಿ ಇರಲಿಲ್ಲ. 2022 ಅಕ್ಟೋಬರ್ 13ರಂದು ಗ್ರೀಷ್ಮಾಳ ಮನೆಗೆ ಶಾರೂನನ್ನ ಗ್ರೀಷ್ಮಾ ಕರೀತಾಳೆ.
ಗ್ರೀಷ್ಮಾಳ ಮನೆಗೆ ಮೊದಲೇ ಹೋಗಿ ಪರಿಚಯ ಇದ್ದ ಕಾರಣ ಶಾರೂನ್ ತನ್ನ ಸ್ನೇಹಿತನೊಂದಿಗೆ ಗ್ರೀಷ್ಮಾಳ ಮನೆಗೆ ಹೊರಡ್ತಾಳೆ. ಗ್ರೀಷ್ಮಾಳ ಮನೆಯ ಮುಂದೆ ಬಂದಿಳಿದ ಶಾರೂನ್ಗೆ ಗೊತ್ತಿರಲಿಲ್ಲ ತಾನು ತನ್ನ ಸಾವಿನ ಮನೆಯನ್ನು ಹುಡುಕ್ತಾ ಹೋಗ್ತಿದ್ದೀನಿ ಅಂತ. ಗ್ರೀಷ್ಮಾಳ ಮನೆ ಬಾಗಿಲು ತಟ್ಟಿ ಶಾರೂನ್ ಒಳಗಡೆ ಹೋಗ್ತಾನೆ. ಅಲ್ಲಿ ಇವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಗ್ರೀಷ್ಮಾ ಮತ್ತೊಂದು ಚಾಲೆಂಜ್ ಅನ್ನೋ ರೀತಿಯಲ್ಲಿ ಶಾರೂನ್ಗೆ ಹೊಟ್ಟೆ ನೋವಿಗೆ ಕುಡಿಯೋ ಒಂದು ಕಷಾಯವನ್ನು ಕುಡಿಯಲು ನೀಡ್ತಾಳೆ. ಶಾರೂನ್ ಇದನ್ನು ಕುಡಿದು ತುಂಬಾ ಕಹಿ ಇದೆ ಅಂತಾನೆ. ಪರವಾಗಿಲ್ಲ, ಇದನ್ನ ಕುಡಿ ಅಂತ ಗ್ರೀಷ್ಮಾ ಈ ಕಷಾಯವನ್ನು ಶಾರೂನ್ಗೆ ಕುಡಿಸ್ತಾಳೆ. ತದನಂತರ ಒಂದು ಜ್ಯೂಸ್ ಅನ್ನು ಕೂಡ ಕುಡಿಲಿಕ್ಕೆ ಕೊಡ್ತಾಳೆ. ಕೆಲವು 15 ನಿಮಿಷಗಳ ನಂತರ ಗ್ರೀಷ್ಮಾಳ ಮನೆಯಿಂದ ಶಾರೂನ್ ವಾಂತಿ ಮಾಡಿಕೊಂಡು ಹೊರಗಡೆ ಬರ್ತಾನೆ. ಇದನ್ನು ಕಂಡ ತನ್ನ ಸ್ನೇಹಿತ ಶಾರೂನ್ ಬಳಿ ಕೇಳ್ತಾನೆ, ಏನಾಯ್ತು ಅಂತ. ಏನು ಆಗ್ತಿಲ್ಲ, ನನಗಾಗ್ತಿಲ್ಲ, ಮನೆಗೆ ಹೋಗ್ಬೇಕು ಅಂತ ಸ್ನೇಹಿತನ ಬೈಕ್ ಹತ್ತಿ ಶಾರೂನ್ ಮನೆ ಕಡೆ ನಡೀತಾನೆ. ಬರುವ ದಾರಿಯಲ್ಲಿ ಮತ್ತೆ ಮತ್ತೆ ಶಾರೂನ್ಗೆ ವಾಂತಿ ಆಗ್ತಾ ಇರುತ್ತೆ. ದಾರಿ ಮಧ್ಯದಲ್ಲಿ ಮತ್ತೊಮ್ಮೆ ವಾಂತಿ ಮಾಡುವಾಗ ಸ್ನೇಹಿತ ಕೇಳುವಾಗ ಈಕೆ ಒಂದು ಕಷಾಯ ಕೊಟ್ಟಿದ್ಲು, ಅದನ್ನ ನಾನು ಕುಡಿದೆ ಅಂತ ಸ್ನೇಹಿತನ ಬಳಿ ಶಾರೂನ್ ಹೇಳ್ಕೊಡ್ತಾನೆ. ಕೊನೆಗೂ ಮನೆಗೆ ತಲುಪಿದ ಶಾರೂನ್ ತುಂಬಾ ಕುಸಿದು ಹೋಗಿರ್ತಾನೆ. ಈತನ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗಿರ್ತದೆ. ಮಾರನೇ ದಿನ ಆದ್ರೂ ಕೂಡ ಈತನ ಈ ವಾಂತಿ ನಿಲ್ಲೋದೇ ಇಲ್ಲ. ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಎಲ್ಲಾ ಕಡೆ ಚಿಕಿತ್ಸೆ ಪಡೆದು ಚಿಕಿತ್ಸೆಯಲ್ಲಿ ಯಾವುದೇ ಫಲಿತಾಂಶಗಳು ಕಂಡು ಬರೋದಿಲ್ಲ. ಕೊನೆಗೆ ತಿರುವನಂತಪುರಂನ ಮೆಡಿಕಲ್ ಕಾಲೇಜ್ನಲ್ಲಿ ಶಾರೂನ್ ಅನ್ನ ಅಡ್ಮಿಟ್ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಶಾರೂನ್ ಆಂತರಿಕ ಅವಯವಗಳು ಕೆಲಸ ಮಾಡುವುದನ್ನ ನಿಲ್ಲಿಸಿರ್ತದೆ. ಬರೋಬ್ಬರಿ 11 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಮತ್ತು ಬದುಕಿನ ನಡುವೆ ಶಾರೂನ್ ಹೋರಾಡ್ತಾನೆ. ಕೊನೆಗೊಂದಿನ ಆಸ್ಪತ್ರೆ ಮಂಚದಲ್ಲಿಯೇ ಶಾರೂನ್ ಕೊನೆ ಉಸಿರೆಳಿತಾನೆ. ಹೀಗಿರಬೇಕಾದ್ರೆ ಪೊಲೀಸರ ಕೈಯಿಂದ ಈ ಕೇಸ್ ಕ್ರೈಮ್ ಬ್ರಾಂಚ್ಗೆ ವರ್ಗಾವಣೆ ಆಗ್ತದೆ. ನಿರಂತರವಾದ ವಿಚಾರಣೆ ನಂತರ ಅಕ್ಟೋಬರ್ 30ರಂದು ಗ್ರೀಷ್ಮಾ ಕನ್ಫೆಸ್ ಮಾಡ್ತಾಳೆ, ಹೌದು ನಾನೇ ಕೊಂದಿದ್ದು. ಶಾರೂನ್ಗೆ ಕೊಟ್ಟಿರುವ ಕಷಾಯದಲ್ಲಿ ಪ್ಯಾರಾಕ್ಯೂಟ್ ಎನ್ನುವ ಕೀಟನಾಶಕವನ್ನು ಬೆರೆಸಿ ಈಕೆ ಕೊಟ್ಟು ಶಾರೂನ್ನ ಸಾಯಿಸಿರ್ತಾಳೆ. ಹಾಗಿದ್ರೆ ಈ ಕೃತ್ಯ ಇವಳೊಬ್ಳೆ ಮಾಡಿದ್ಲ ಅಲ್ಲ, ಈಕೆಯ ತಾಯಿ ಮತ್ತು ಮಾವ ಸಾಥ್ ಕೊಟ್ಟಿರ್ತಾರೆ. ಶಾರೂನ್ನ ಪ್ರೀತಿ ಎಂತದ್ದು ಅಂತ ನೋಡಿದ್ರೆ ಸಾವಿನ ಬದುಕಿನ ಮಧ್ಯೆ 11 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಹೋರಾಡಿದ್ರು ಕೂಡ ಈ ಗ್ರೀಷ್ಮಾಳ ಹೆಸರನ್ನು ಒಂದಿಷ್ಟು ಕೂಡ ಶಾರೂನ್ ಬಾಯಿ ಬಿಟ್ಟಿಲ್ಲ. ಕೊನೆಗೆ ತನ್ನ ಸಾವು ಖಚಿತ ಅನ್ನುವಾಗ ಮಾತ್ರ ಈ ಗ್ರೀಷ್ಮಾ ನೀಡಿದ ಕಷಾಯದ ಬಗ್ಗೆ ಶಾರೂನ್ ತನ್ನ ತಂದೆಯ ಬಳಿ ಹೇಳಿಕೊಂಡಿದ್ದ. ಕೊನೆಗೆ ಗ್ರೀಷ್ಮಾಳ ತಾಯಿ ಮತ್ತು ಮಾವನನ್ನು ಆರೋಪಿಗಳನ್ನಾಗಿ ಮಾಡಿ ಪೊಲೀಸ್ ಕೇಸ್ ದಾಖಲು ಮಾಡ್ತಾರೆ. ಸುದೀರ್ಘವಾದ 2 ವರ್ಷಗಳ ವಿಚಾರಣೆ ನಂತರ 2025ರ ಜನವರಿ 20ರಂದು ಗ್ರೀಷ್ಮಾಗೆ ನ್ಯಾಯಾಲಯವು ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತಾರೆ. ತೀರ್ಪು ಕೇಳಿ ಕೂಡ ಕಿಂಚಿತ್ತು ಪಶ್ಚಾತ್ತಾಪವಿಲ್ಲದೆ ಕೋರ್ಟ್ನಿಂದ ಇಳಿದು ಬಂದ ಗ್ರೀಷ್ಮಾಳನ್ನು ನೋಡಿ ಶಾರೂನ್ನ ತಂದೆ ತಾಯಿಗಳು ಕಣ್ಣೀರಿನಿಂದ ಹೇಳ್ತಾರೆ, ದೇವರು ನ್ಯಾಯಾಧೀಶರ ರೂಪದಲ್ಲಿ ಬಂದರೂ ನನ್ನ ಮಗನಿಗೆ ನ್ಯಾಯ ಸಿಕ್ಕಿತು ಎಂದು. ಪ್ರೀತಿಸಿದ ಯಾರನ್ನು ಹೆಚ್ಚಾಗಿ ನಂಬಬಾರದು, ಕೊನೆಗೆ ಅವರೇ ಒಂದು ದಿನ ನಿಮ್ಮ ಸಾವಿಗೆ ಕಾರಣ ಆಗ್ತಾರೆ ಅಂತ ಒಂದು ಮೆಸೇಜ್ ಆಗಿರ್ತದೆ ಈ ಕೇಸ್ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದು. ಯಾರನ್ನು ಕೂಡ ಅತಿ ಹೆಚ್ಚಾಗಿ ನಂಬಲಿಕ್ಕೆ ಹೋಗ್ಬೇಡಿ, ಅದು ನಮ್ಮ ಜೀವಕ್ಕೂ ಸಹ ಆಪತ್ತು ತರಬಹುದು ಎಂಬ ಮಾತಿನೊಂದಿಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಗುಡ್ ಬೈ.